ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಸಿನ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ವಿಶಾಲ್ ಮಾರ್ಟ್ಗೆ ನಮ್ಮದು ಹೊಸ ಮನೆಗೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಶಾಪಿಂಗ್ಗೋಸ್ಕರ ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಸೊ ಹೋಗಿ ಏನೇನು ನಮಗೆ ಥಿಂಗ್ಸ್ ಬೇಕು, ನಾವು ಏನೇನು ತಗೋತೀವಿ, ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಸೊ ನಾನು ಹೇಳೋದೇ ಮರ್ತೋದೆ, ಸೊ ನಾನು ಹೇಳೋದೇ ಮರ್ತೋಗಿದ್ದೆ ಅಲ್ವಾ. ನಮ್ಮದು ಹೊಸ ಮನೆ ಎಲ್ಲಿ ಅಂತ ಹೇಳಿಲ್ಲ. ಸೊ ನಾವೀಗ ದುರ್ಗ ಶಿಫ್ಟ್ ಆಗಿದ್ದೀವಿ ಅಲ್ವಾ. ಸೊ ನಮ್ಮದು ಹೊಸ ಮನೆಗೆ ನಮ್ಮದು ಹಳೆ ಮನೇಲಿ ಏನೇನು ಥಿಂಗ್ಸ್ ಇತ್ತು ಅದನ್ನೆಲ್ಲನೂ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಸೊ ಇಲ್ಲಿ ಕೆಲವೊಂದು ಐಟಮ್ಸ್ ಇಂಪಾರ್ಟೆಂಟ್, ಏನು ಮೇಜರಾಗಿ ಇಂಪಾರ್ಟೆಂಟ್ ಇದೆಯೋ ಅದನ್ನು ತರಬೇಕು ಅಂತ ಇವತ್ತು ಹೋಗ್ತಾ ಇದ್ದೀವಿ. ಇಲ್ಲಿ ಡಿ ಮಾರ್ಟ್ ಇಲ್ಲ, ಸೊ ವಿಶಾಲ್ ಮಾರ್ಟ್ ಒಂದೇ ಇರೋದು. ಅಲ್ಲಿ ಏನೇನು ತಗೋಬೇಕು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಲಿಸ್ಟ್ ಪ್ರಕಾರ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ. ಈಗ ನಾವು ಬಂದಿದ್ದೆ ದುರ್ಗದಲ್ಲಿರೋ ವಿಶಾಲ್ ಮೆಗಾ ಮಾರ್ಟ್ಗೆ. ಸೊ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಇಲ್ಲಿ ಎಷ್ಟು ಸಾಧ್ಯನೋ ನಾನು ಅಷ್ಟೇ ವಿಡಿಯೋ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ ಗಾಯ್ಸ್. ನಾವಿಲ್ಲಿಗೆ ಬಂದಮೇಲೆ ಈ ಥರ ನಮಗೊಂದು 2 ಬ್ಯಾಸ್ಕೆಟ್ ಸಾಕಾಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಫೈನಲ್ ಔಟ್ಪುಟ್ ನೋಡಿದಾಗೆ ಅರ್ಥ ಆಗಿದ್ದು ನಾವು ಎಷ್ಟು ಶಾಪಿಂಗ್ ಮಾಡಿದ್ವಾ ಅಂತ. 3 ಟ್ರಾಲಿ ಕಂಪ್ಲೀಟ್ ಆಗಿ 1 ಬ್ಯಾಗ್ ತುಂಬಿತ್ತು ಗಾಯ್ಸ್. ಹಲೋ, ಸಾರಿ, ನಾನು ಅಲ್ಲಿ ನಂದು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ. ನನಗೆ ತುಂಬ ರಶ್ ಇತ್ತು. ನಿಮಗೆ ಗೊತ್ತಿದೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಶಾಪಿಂಗ್ ಹೋಗಿದ್ದು, ಅಂದರೆ ಮನೆಗೆ ಬೇಕಿತ್ತು ಐಟಮ್ಸ್ ಎಲ್ಲ. ಸೊ ನಮ್ಮದು ಹೊಸ ಮನೆಗೆ, ಹಾಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಳ್ಳೋಣ ಅಂತ ಹೋಗಿದ್ದು. ಸೊ ಅಲ್ಲಿ ತುಂಬ ರಶ್ ಇತ್ತು. ರಂಜಾನ್ ಯುಗಾದಿ ಎಲ್ಲ ಮಿಕ್ಸ್ ಬಂದಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಹಂಗಾಗಿ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ. ಅಲ್ಲಿಂದ ಏನೇನು ಐಟಮ್ಸ್ ತಂದಿದ್ದೀನಿ ಅದನ್ನು ಮಾತ್ರ ನಿಮಗೆ ತೋರಿಸ್ತೀನಿ. ಇದರಲ್ಲಿ ನೋಡೋಣ ಬನ್ನಿ ಏನೇನು ತಂದಿದ್ದೀನಿ ಅಂತ. ಮೊದಲನೇದಾಗಿ ಪಿಲ್ಲೋ. ಸೊ ಈ ಥರ ಪಿಲ್ಲೋ ಚೆನ್ನಾಗಿದೆ. ಇದು 149 ರೂಪೀಸ್ ಅಷ್ಟೇ. ವಿಶಾಲ್ ಮಾರ್ಟಲ್ಲಿ ಈ ಥರ ಪಿಲ್ಲೋ ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಬೆಂಗಳೂರಲ್ಲಿ ಈ ಥರ ನೋಡಿರಲಿಲ್ಲ, ಇವಾಗ ಬಂದಿದ್ದೇನೋ ಗೊತ್ತಿಲ್ಲ. ಬಟ್ ನಾನು ವಿಶಾಲ್ ಮಾರ್ಟ್ಗೆ ಹೋಗಿ ತುಂಬ ದಿನ ಆಗಿದೆ. ಸೊ ದುರ್ಗದಲ್ಲಿ ಈ ಥರ ಸಿಕ್ಕಿದೆ. ನಾನು ವಿಶಾಲ್ ಮಾರ್ಟ್ ಆ್ಯಕ್ಚುಲಿ ನಾನು ಹೇಳೋದು ಮರ್ತದೆ, ಸಾರಿ. ದುರ್ಗದಲ್ಲಿ ವಿಶಾಲ್ ಮಾರ್ಟ್ ಅಂತೂ ಸೂಪರ್ ಆಗಿದೆ. ಆರಾಮ್ಸೆ ಶಾಪಿಂಗ್ ಮಾಡ್ಬೋದು. ನಿಮಗೆಲ್ಲ ಥಿಂಗ್ಸು ಕೂಡ ಸಿಗುತ್ತೆ. ಬಟ್ಟೆ ಅಂತೂ ನಾನು ಬೆಂಗಳೂರಲ್ಲೂ ಅಷ್ಟು ಕಲೆಕ್ಷನ್ಸ್ ನೋಡಿಲ್ಲ ವಿಶಾಲ್ ಮಾರ್ಟಲ್ಲಿ. ಕಡಿಮೆ, ಇಲ್ಲಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಲ್ಲಿ ವಿಶಾಲ್ ಮಾರ್ಟಲ್ಲಿ ಬಟ್ಟೆ ಕಡಿಮೆ ಸಿಗುತ್ತೆ. ಇಲ್ಲ ಅಷ್ಟು ಫುಲ್ಲು, ಒಂದು ಫ್ಲೋರ್ ಫುಲ್ಲು ಬರೀ ಮೆನ್ಸ್ದು, ಇನ್ನೊಂದು ಫ್ಲೋರ್ ಫುಲ್ ವುಮೆನ್ಸ್ದು ಈ ಥರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ನನಗೆ ಅಲ್ಲಿ ನೋಡಿ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದು. ನಾನು ವಾಪಸ್ ಬೆಂಗಳೂರಿಗೆ ಹೋಗೋದಕ್ಕೂ ಮುಂಚೆ ನಿಜವಾಗ್ಲೂ ಇನ್ನೊಂದ್ಸಲ ವಿಶಾಲ್ ಮಾರ್ಟ್ಗೆ ಹೋಗಿ ನಾನು ಇನ್ನೂ ಒಂದ್ಸಲ ಶಾಪಿಂಗ್ ಮಾಡ್ಬೋದು. ಪರ್ಸ್ನಲಿ ನನಗಂತಾನೆ ನಾನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿದೆ ಅಲ್ಲಿ ಕಲೆಕ್ಷನ್ಸ್ ಮಾತ್ರ. ಆರಾಮ್ಸೆ ಹೋಗಿ ತಗೋಬೋದು. ಸೊ ಈ ಥರ ಪಿಲ್ಲೋಸ್ನ 5 ತಗೊಬಂದಿದ್ದೀನಿ ನಾನು. ಸದ್ಯಕ್ಕೆ ಇರಲಿ ಅಂತ, ಆಮೇಲೆ ನೋಡೋಣ ಅಂತೇಳಿ 5 ಪಿಲ್ಲೋಸ್ ತಗೊಬಂದಿದ್ದೀನಿ. ಸೊ ಅಷ್ಟೇ, 5 ಪಿಲ್ಲೋಸ್ ತಂದಿದ್ದೀನಿ. ಮತ್ತೆ ಅದನ್ನು ತೋರಿಸೋದು ಬೇಡ. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಅಲ್ಲಿ ಈ ಥರ ಮ್ಯಾಟ್ ಇತ್ತು. ನಮ್ಮದು ಡೋರ್ ಆ್ಯಕ್ಚುಲಿ ಈ ಮನೆಗೆ ಬಂದಾಗಿಂದ ನಾವು ಅಲ್ಲಿ ಹಳೆ ಮನೆಯಿಂದ ಯಾವುದೂ ಮ್ಯಾಟ್ಸ್ನ ತಂದಿಲ್ಲ. ಸದ್ಯಕ್ಕೆ ನಾವು ಅಲ್ಲಿಂದ ತಂದಿರೋದು ಎಕ್ಸ್ಟ್ರಾ ಏನೇನು ಚೀಲಗಳಿರುತ್ತೋ ಅದನ್ನೇ ಯೂಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಫಸ್ಟ್ ಮ್ಯಾಟ್ ಬೇಕಿತ್ತು ನಮಗೆ, ತುಂಬಾ ಇಂಪಾರ್ಟೆಂಟ್ ಇದ್ದಿದ್ದು ಮ್ಯಾಟ್. ಸೊ ಹಾಗಾಗಿ ಡೋರ್ ಮ್ಯಾಟ್ಸ್ನ ತಗೊಂಡ್ವಿ. ಚೆನ್ನಾಗಿದೆ ಆ್ಯಕ್ಚುಲಿ ಈ ಮ್ಯಾಟ್. ಇದು ಆನ್ಲೈನಲ್ಲೂ ಸಿಗುತ್ತೆ ಇದು, ಬಟ್ ತುಂಬ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿ ನಾವು ವಿಶಾಲ್ ಮ್ಯಾಟಲ್ಲೇ ತಗೊಂಡ್ವಿ. ಇದು 99 ರೂಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ ಈ ಮ್ಯಾಟ್ ಕೂಡ. ಅಷ್ಟು ಇದೊಂದು ಮ್ಯಾಟು. ಇದು ನಮ್ಮದು ಹೊರಗಡೆಯಿಂದ ಒಳಗಡೆ ಬಂದಾಗ ಕಾಲಲ್ಲೆಲ್ಲ ಮಣ್ಣು ಧೂಳು ಎಲ್ಲ ಇರುತ್ತೆ. ಸೊ ನಾರ್ಮಲ್ ಮ್ಯಾಟ್ ಹಾಕಿದರೆ ಅಷ್ಟು ಕ್ಲಿಯರಾಗಿ ಹೋಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಈ ಥರ ಮ್ಯಾಟ್ಸ್ನ ತಗೊಂಡೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು 169 ರೂಪೀಸು. ಪ್ರೈಸ್ಗೆ ತಕ್ಕಂಗೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಮಾತ್ರ. ನೆಕ್ಸ್ಟು ಈ ಥರ ಕರ್ಟನ್ಸ್ನ ತೊಗೊಂಡ್ವಿ. ಕರ್ಟನ್ಸು ಇಂಪಾರ್ಟೆಂಟ್ ಇತ್ತು ನಮ್ಮ ಮನೇಲಿ. ತುಂಬ ವಿಂಡೋಸ್ ಇದೆ ಈ ಮನೇಲಿ. ಸೊ ಕರ್ಟನ್ಸ್ ಒಂದೂ ಇರಲಿಲ್ಲ. ನಾವು ಆ ಕಡೆಯಿಂದನೂ ಹಳೆ ಮನೆಯಿಂದನೂ ಯಾವುದೇ ಕರ್ಟನ್ಸ್ನ ತಂದಿರಲಿಲ್ಲ. ಸೊ ಹಾಗಾಗಿ ನಮಗೆ ಮೇಯ್ನಾಗಿ ಕರ್ಟನ್ಸ್ ಬೇಕಿತ್ತು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಆಫರ್ ಇತ್ತು. 8 ಕರ್ಟನ್ಸ್ನ ತೊಗೊಂಡ್ರೆ 4 ಪೀಸ್ ಕರ್ಟನ್ ಫ್ರೀ ಇತ್ತು. ಬಟ್ ನಮ್ಗೆ ಅಷ್ಟೆಲ್ಲ ಬೇಡ ಆಗಿತ್ತು. ಹಾಗಾಗಿ ನಾನು ಒಂದು 3-4 ತೊಗೊಂಡೆ. ಇದು ಒಂದು ಕರ್ಟನ್ ಬಂದು 269 ರೂಪೀಸ್ಗೆ ಬರುತ್ತೆ. ಚೆನ್ನಾಗಿದೆ ಇದು ಕರ್ಟನ್ಸ್. ನಾನು ಇದು ಮನೆಗೆ ಹಾಕಿದ್ಮೇಲೆ ಬೇಕಂದರೆ ತೋರಿಸ್ತೀನಿ. ನೆಕ್ಸ್ಟು ಮ್ಯಾಟ್. ಇದು ಕೂಡ ಅಷ್ಟೇ. ಇದು ವಾಶ್ರೂಮ್ ಹತ್ರ ಎಲ್ಲ ಹಾಕೋಕ್ಕೆ ಮ್ಯಾಟ್ಸ್ನ ತಗೊಂಡ್ರೆ. ಇಷ್ಟು ಬಾಚಣಿಕೆ ನಾವು ಅಲ್ಲಿಂದ ಮಿಸ್ ಆಗಿ ಒಂದೇ ತಂದುಬಿಟ್ಟಿದ್ವಿ. ಮಿಕ್ಕಿದೆಲ್ಲ ಮನೆಯಲ್ಲೇ ಬಿಟ್ಟಿದ್ವಿ. ಸೊ ಎಲ್ರಿಗೂ ಒಂದೇ ಬಾಚಣಿಕೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಡ್ಯಾಂಡ್ರಫ್ ಅದು ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಬಾಚಣಿಕೆ ತೊಗೊಂಡಿದ್ದೀನಿ. ಇದು ಎಲ್ಲರೂ ಒಂದೊಂದು ತೊಗೊಂಡು ಯೂಸ್ ಮಾಡಿ ಹಾಕ್ಬೋದು. ಇದು ಕೂಡ ಅಷ್ಟೇ 49 ರೂಪೀಸ್. ಆರಾಮ್ಸೆ ತೊಗೋಬೋದು. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ. ನೆಕ್ಸ್ಟ್ ಈ ಥರ ಮಗ್ನ ತಗೊಂಡ್ವಿ. ನಾವು ಸ್ನಾನಕ್ಕೆಲ್ಲ 2 ಮಗ್ ತಂದಿದ್ದರಿಂದ 2 ಆ ಕಡೆ ಬಾತ್ರೂಮ್ಗೂ ಈ ಕಡೆ ಬಾತ್ರೂಮ್ಗೂ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು. ನಾವು ಸ್ನಾನ ಮಾಡುವಾಗ, ಅಂದರೆ ಶಾಂಪು ಮಿಕ್ಸ್ ಮಾಡುವಾಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಾಗಾಗಿ ಈ ಥರ ಮಗ್ ತಗೊಂಡೆ 2.
ಅದಾದಮೇಲೆ ಇದು ಒಂದು ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಇದು ಒಂದು ಮಗ್ ತಗೊಂಡ್ವಿ. ಚೆನ್ನಾಗಿದೆ, ಇದೊಂಥರ ಕ್ಯೂಟೆ, ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಟೂತ್ ಬ್ರಷ್ ಮತ್ತು ಪೇಸ್ಟ್ ಎಲ್ಲ ಹಾಕೋಕ್ಕೆ ಸ್ಟ್ಯಾಂಡ್ ಬೇಕಿತ್ತು ನನಗೆ ಬಾತ್ರೂಮಲ್ಲಿ ಹಾಕೋದಕ್ಕೆ. ಸೊ ಹಾಗಾಗಿ ಈ ಸ್ಟ್ಯಾಂಡ್ನ ಒಂದು ತೊಗೊಂಡು, ಈ ಥರದ್ದು 2 ತೊಗೊಂಡ್ವಿ. ಇನ್ನೊಂದು ಎಲ್ಲೋ ಇಲ್ಲ, ನಾನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇದು ನಮ್ಮಮ್ಮಂಗೆ ಬೇಕಂತೆ. ಸೊ ಬಟ್ಟೆ ವಾಶ್ ಮಾಡೋಕ್ಕೆ ಅಥವಾ ಬಾತಲ್ಲಿ ಸ್ನಾನ ಮಾಡುವಾಗೆಲ್ಲ ಬೇಕು ಇದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇದನ್ನು ಒಂದು ತಗೊಂಡಿದ್ದಾರೆ. ನೆಕ್ಸ್ಟ್ ನಮ್ಮಮ್ಮಗೆ ಈ ಥರ ಒಂದು ಇಂಡಕ್ಷನ್ ಮೇಲೆ ಯೂಸ್ ಮಾಡೋ ಥರ ಒಂದು ಬೇಕಿತ್ತು. ಇಂಡಕ್ಷನ್ ಪ್ಲಸ್ ನಾರ್ಮಲ್ ಸ್ಟವಲ್ಲಿ ಯೂಸ್ ಮಾಡೋದಕ್ಕೆ. ಸೊ ಈ ಥರ ಟೀ ಮಾಡೋಕ್ಕೆ ಇದೊಂದು ಬೇಕು ಅಂತ ಹೇಳಿ ಇದನ್ನು ತಗೊಂಡಿದ್ದಾರೆ. ಅದಾದಮೇಲೆ ಮಾಪ್ ತಗೊಂಡ್ವಿ. ಸೊ ನಾವು ಅಲ್ಲಿಂದ ಒಂದು ತಂದಿದ್ವಿ. ಸೊ ಒಳಗಡೆ ಎರಡನ್ನೂ ಒಂದೇ ಯೂಸ್ ಮಾಡೋಕ್ಕಾಗೋದಿಲ್ಲ 2 ಕಡೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀವಿ. ನೆಕ್ಸ್ಟು ಶಾಂಪೂ ತಗೊಂಡೆ. ಇದು ನನ್ನ ತಮ್ಮ ಸನ್ಸಿಲ್ಕ್ ಯೂಸ್ ಮಾಡ್ತಾನೆ. ಸೊ ಅವನಿಗೆ ಸನ್ಸಿಲ್ಕ್ ಶಾಂಪೂ. ಹಾಗೆ ಈ ಥರ ಕ್ಲಿಪ್ಸ್ ಬೇಕಿತ್ತು ನಮಗೆ ಬಟ್ಟೆಗೆಲ್ಲ ಹಾಕೋಕ್ಕೆ. ಅಲ್ಲಿ ಹಳೆ ಮನೆಯಿಂದ ಸ್ವಲ್ಪ ತಗೊಬಂದಿದ್ವಿ. ಸೊ ಅದೆಲ್ಲ ಹಳೇದಾಗಿತ್ತು ಅಂತೇಳಿ ಈ ಥರದ್ದೊಂದು ಹೊಸ ಕ್ಲಿಪ್ಸ್ನ ತಗೊಂಡ್ವಿ. ಅದಾದಮೇಲೆ ಇದೊಂದು ವಾಟರ್ ಬಾಟಲು. ಇದು ಅವನಿಗೆ ಆಫೀಸಿಗೆ ತಗೊಂಡು ಹೋಗೋಕ್ಕೆ ಒಂದು ವಾಟರ್ ಬಾಟಲ್ ಬೇಕು ಅಂತ ಹೇಳ್ಬಿಟ್ಟು ಈ ವಾಟರ್ ಬಾಟ್ಲ್ ಅವ್ನಿಗೆ ಇಷ್ಟ ಆಯಿತು ಅಂತ ಇದನ್ನು ತಗೊಂಡ. ಅದಾದಮೇಲೆ ಸೋಪ್ ಖಾಲಿಯಾಗಿತ್ತು. ಸೊ ಹಾಗಾಗಿ ಸೋಪ್ ತಗೊಂಡ್ವಿ. ನೆಕ್ಸ್ಟು ಟೀ ಪೌಡ್ರು. ನಮ್ಮ ಮನೇಲಿ ನಾವು ರೆಡ್ ಲೇಬಲ್ಲೇ ಯೂಸ್ ಮಾಡೋದು. ಎಲ್ರಿಗೂ ರೆಡ್ ಲೇಬಲ್ ಇಷ್ಟ. ಸೊ ಹಾಗಾಗಿ ರೆಡ್ ಲೇಬಲ್ ಟೀ ಪೌಡರ್. ಆಮೇಲೆ ಮ್ಯಾಗಿ. ನನ್ನ ತಮ್ಮ ಚೆನ್ನಾಗಿ ತಿಂತಾನೆ, ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಟ್ಟು ಮ್ಯಾಗಿ ಮಾಡಿದರೆ ತುಂಬ ಚೆನ್ನಾಗಿ ತಿಂತಾನೆ. ಸೊ ಹಾಗಾಗಿ ಅವ್ನಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಅದೊಂದು ತೊಗೊಂಡಿದ್ದೆ. ನೆಕ್ಸ್ಟ್ ಒಂದು ಕಾಫಿ ಫಿಲ್ಟರ್ ತೊಗೊಂಡಿದ್ದೆ ನಮ್ಮಮ್ಮ ಇದು ಬೇಕು ಅಂತ ಹೇಳಿ. ಆಮೇಲೆ ಸಿಂಕೆಲ್ಲ ವಾಶ್ ಮಾಡೋಕ್ಕೆ ಅಂದರೆ ಉಜ್ಜಕ್ಕೆ ಈ ಥರ ಒಂದು ಸ್ಮಾಲ್ ಬ್ರಷ್ ಬೇಕಿತ್ತು. ಸೊ ಹಾಗಾಗಿ 2 ಸಿಂಕಿಗೆ ಸಪ್ರೇಟಾಗಿರಲಿ ಅಂತೇಳಿ 2 ಬ್ರಷ್ನ ತೊಗೊಂಡಿದ್ದಾರೆ. ನೆಕ್ಸ್ಟ್ ಬಂದು ವೈಪರು. ಇದು ಸಿಂಕ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ವೈಪರ್ ಬೇಕಾಗುತ್ತೆ. ಸೊ ಹಾಗಾಗಿ ಈ ವೈಪರ್ನ ತೊಗೊಂಡಿದ್ದೆ ನಮ್ಮಮ್ಮ. ನನಗೆ ವಿಶಾಲ್ ಮಠಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ಈ ಥರ ಗಿಡಗಳಿರುತ್ತಲ್ವ. ಸೊ ಇದು ಆರ್ಟಿಫಿಷಿಯಲ್ಲು, ಇದು ಶೋ ಪೀಸ್ಗೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಇದು ನನ್ನ ಬೆಂಗಳೂರು ಮನೆಯಲ್ಲೂ ಕೂಡ ಇದು ಒಂದು ಪೀಸ್ ಇದೆ. ಸೊ ಇಲ್ಲೂ ಕೂಡ ಒಂದಿದೆ. ನಮ್ಮದು ಹಳೆ ಮನೆಯಲ್ಲೂ ಕೂಡ ಈ ಥರದ್ದು ಒಂದು ಪೀಸ್ ಇದೆ. ಸೊ ನನಗೆ ಇಷ್ಟ ಇದು. ನಾನು ಯಾವಾಗಲೂ ಯಾವುದೇ ಇದಕ್ಕೆ ಹೋದರೂ ಕೂಡ ಈ ಥರದ್ದೊಂದು ಪಿಕ್ ಮಾಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಅಂತ ಹೇಳಿ. ನೆಕ್ಸ್ಟ್ ಇದು ಒಂದು ಫ್ಲವರ್ ತೊಗೊಂಡ್ರು ನಮ್ಮಮ್ಮ. ಇದು ಆರ್ಟಿಫಿಷಿಯಲ್. ಇದು ಆ್ಯಕ್ಚುಲಿ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ಸಡನ್ನಾಗಿ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಅವ್ರು ತಗೊಂಡ್ರು. ಇದ್ರ ಪ್ರೈಸ್ ಬಂದು 190. ತುಂಬ ಚೆನ್ನಾಗಿದೆ ಇದು ಕೂಡ. ಆದಮೇಲೆ ಮನೆಗೆ ಹಬ್ಬಕ್ಕೆಲ್ಲ ಏನೇನು ಬೇಕು ಅಂತ ಸಕ್ಕರೆ ಮತ್ತು ಉದ್ದಿನ ಬೇಳೆ. ಆಮೇಲೆ ನಮ್ಮ ಮನೆಗೆ ಡಸ್ಟ್ಬಿನ್ ಬೇಕಿತ್ತು. ಸೊ ಈ ಡಸ್ಟ್ಬಿನ್ ಅಂತ ತಗೊಂಡ್ವಿ. ಇದು ಇಷ್ಟ ಆಯಿತು ನನಗೆ. ನಮ್ಮ ಅಮ್ಮನಿಗೆ ಎಲ್ರಿಗೂ ಕೂಡ ಈ ಕಲರ್ ಇಷ್ಟ ಆಯಿತು. ಚೆನ್ನಾಗಿದೆ ಡೀಸೆಂಟಾಗಿ ಅಂತ ಹೇಳ್ಬಿಟ್ಟು ಈ ಡಸ್ಟ್ಬಿನ್ನ ತೊಗೊಂಡು. ಇನ್ನೊಂದು ಆ್ಯಕ್ಚುಲಿ ನಮಗೆ ಓಪನ್ದು ಡಸ್ಟ್ಬಿನ್ ಒಂದು ಬೇಕಿತ್ತು. ಕ್ಲೋಸ್ಡ್ ಮತ್ತು ಓಪನ್ದು. ಅಂದರೆ ಈಗ BBMP ಗಾಡಿ ಬಂದಾಗ ಹಸಿ ಕಸ ಬೇರೆ ಒಣ ಕಸ ಬೇರೆ ಆ ಥರ ಸಪ್ರೇಟ್ ಮಾಡಬೇಕು. ಸೊ ಹಾಗಾಗಿ ಈ ಥರ ಕ್ಲೋಸ್ಡ್ದೊಂದು ಸಿಕ್ತು ನಮಗೆ. ಓಪನ್ ಇರೋದು ಆ್ಯಕ್ಚುಲಿ ಸಿಕ್ಕಲಿಲ್ಲ ನಮಗೆ. ನಾವಿಲ್ಲೇ ಎಲ್ಲಾದರೂ ಮನೆ ಮುಂದೆ ಎಲ್ಲ ಬರ್ತಿರ್ತಾವಲ್ವ ಗಾಡಿ. ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತೆ ದೊಡ್ಡದಾಗಿ. ಅದು ಸಿಕ್ಕಾಗ ಅಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕಿರಲಿ ಅಂತ ಇದನ್ನು ತೊಗೊಬಂದ್ವಿ. ನಮ್ಮಮ್ಮ ಅವಲಕ್ಕಿ ತೊಗೊಂಡಿದ್ದೆ. ಇದು ಬೈ 1 get 1 ಇತ್ತು. ನಮ್ಗೆ ಅಲ್ಲಿ ಎಷ್ಟೊಂದು ಬೈ 1 get 1 ಇತ್ತು ಆಫರ್. ಆದರೂ ಕೂಡ ನಮ್ಗೆ ಅದನ್ನು ನೋಡೋಕ್ಕೂ ಕೂಡ ಆಗಿಲ್ಲ. ತುಂಬಾ ಟೈಮ್ ಆಗೋಗಿತ್ತು. ಸೊ ನಾವು ಒಂದೊಂದೇ ಪಿಕ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಇನ್ನೊಂದು ಹೋಗಿ ತೊಗೊಬರ್ಬೋದು ಬಿಲ್ ಮಾಡಿಸೋಂಗಾಗಿತ್ತು. ಇದು ಒಂದು ತೊಗೊಂಡ್ವಿ. ಸೊ ನಮ್ಮ ಮಮ್ಮಿ ಪೆನೈಲ್ ತೊಗೊಂಡಿದ್ದೆ ವಾಶ್ ಮಾಡೋಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ. ಸೊ ನನಗೆ ನಮ್ಮ ಅಮ್ಮಗೆ ಈ ಥರ ಇದು ತುಂಬ ಇಷ್ಟ ಆಯಿತು. ನನಗೆ ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಅಮ್ಮನಿಗೂ ಇಷ್ಟ ಆಯಿತು ಇದು. ಇದರಲ್ಲಿ ಜೀರಿಗೆ ಸಾಸಿವೆ ಆ ಥರದ್ದೆಲ್ಲ ಹಾಕಿಡೋಕ್ಕೆ ಈ ಥರ ಬಾಕ್ಸ್ ಬೇಕು ಅಂತ ಹೇಳಿ ತೊಗೊಂಡ್ರು. ಇದು 149 rupees. ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನನಗೆ ಈ ಥರ ರೋಸ್ ಗೋಲ್ಡು ಅದು ಪಿಂಕ್ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ಚೆನ್ನಾಗಿದೆ. ಇದು ಆ ಥರದ್ದೊಂದು ಬಾಕ್ಸ್. ಈ ಥರ ಬಾತ್ರೂಮ್ಗೆಲ್ಲ ವಾಶ್ ಮಾಡೋಕ್ಕೆ ನಾವು ಸದ್ಯಕ್ಕೆ ಬೇಕಾಗುತ್ತೆ ಅಂತ ಒಂದು 1/2 ಲೀಟ್ರ್ ಅಷ್ಟೇ ತೊಗೊಂಡ್ಬಂದಿದ್ವಿ. ಸೊ ಅಲ್ಲಿ ಇದು ಇವಾಗ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅಲ್ವಾ. ಅಂದರೆ ಮನೆ ಕ್ಲೀನ್ ಮಾಡುವಾಗ ಫಸ್ಟಿಗೆ ಸ್ವಲ್ಪ ಚಿಕ್ಕ ತೊಗೊಬಂದ್ವಿ. ಈಗ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಫರ್ ಇತ್ತು ಅಂತೇಳಿ ಈ ಥರದ್ದೆಲ್ಲ ತೊಗೊಂಡೆ. ಬಾತ್ರೂಮಲ್ಲಿ ಸೋಪ್ ಬ್ರಷ್ ಮತ್ತು ಫೇಸ್ ವಾಶ್ ಆ ಥರ ಎಲ್ಲ ಹಾಕಿಡೋಕ್ಕೆ ಇದೊಂದು ಸಪ್ರೇಟಾಗಿ. ಅದರಲ್ಲಿ ಒಂದು ಸ್ಟ್ಯಾಂಡ್ ಬರುತ್ತೆ ಆ್ಯಕ್ಚುಲಿ ಬಾತ್ರೂಮಲ್ಲಿ. ಸೊ ಇದು ಅಲ್ಲಿ ಬ್ರಷ್ ಎಲ್ಲ ಹಾಕೋಕ್ಕೆ ಅಷ್ಟು ಪ್ಲೇಸ್ ಚೆನ್ನಾಗಿರಲ್ಲ ಅಂತೇಳಿ ಈ ಥರದ್ದು ಒಂದು ತೊಗೊಂಡ್ವಿ. ಬಿಫೋರ್ ತೋರಿಸಿದ್ವಲ್ಲ ಇದು ಒಂದು ಪ್ಲಸ್ ಇದು ಒಂದೇ ಥರದ್ದು ಬೇಡ ಅಂತ ಹೇಳ್ಬಿಟ್ಟು 2 ಡಿಫ್ರೆಂಟಾಗಿರಲಿ ಅಂತೇಳಿ ಈ ಥರದ್ದನ್ನು ತಗೊಂಡ್ವಿ. ಸೊ ಇದು ಕೂಡ ಸೋಪ್ ಸ್ಟ್ಯಾಂಡ್. ಆ್ಯಕ್ಚುಲಿ ನಮಗೆ ಯಾಕೆ ತೊಗೊಂಡ್ವಿ ಅಂತಲೇ ಗೊತ್ತಾಗಿಲ್ಲ. ಬಿಫೋರ್ 2 ತೊಗೊಂಡಿದ್ದೀವಿ, ಇದು 2 ತೊಗೊಂಡಿದ್ದೀವಿ. ಮೇಬಿ ಮಿಸ್ಸಾಗಿ ನಾವು ಇದು ಅದು 2 ಕೂಡ ತೊಗೊಂಡಿದ್ದೀವಿ ಅಂತ ಅನಿಸುತ್ತೆ. ವಾಟರ್ ಬಾಟ್ಲು ತೊಗೊಂಡ್ವಿ. ಈಗ ನಿಮಗೆ ಗೊತ್ತು ಬೇಸಿಗೆಗಾಲ ಆಗಿರೋದ್ರಿಂದ. ಸೊ ಇದ್ರ ತುಂಬಾ ಹಾಟ್ ವಾಟರ್ ಬರುತ್ತೆ ಫಿಲ್ಟರಲ್ಲಿ ಕೂಡ. ಸೊ ಹಾಗಾಗಿ ಇದರಲ್ಲಿ ತುಂಬಿಟ್ಟು ನಾವು ಫ್ರಿಜ್ಜಲ್ಲಿಟ್ಟು ಜ್ಯೂಸ್ ಮಾಡೋದಕ್ಕಾಗಲಿ ಅಥವಾ ಕುಡಿಯೋದಕ್ಕಾಗಲಿ
ಯೂಸ್ ಆಗುತ್ತೆ ಅಂತ ಹೇಳಿ ಆ ಥರ ತೊಗೊಂಡ್ವಿ. ಆಮೇಲೆ ನಮ್ಮ ಮಮ್ಮಿ, ನಾನು, ನನ್ನ ತಮ್ಮ ಇನ್ನೊಬ್ಬ ಅವನ್ನ ಇದು ಡವ್ ಶಾಂಪು ಯೂಸ್ ಮಾಡಿದೆ. ಸೊ ಹಾಗಾಗಿ ಡವ್ ಶಾಂಪು ತೊಗೊಂಡ್ವಿ. ಆ್ಯಕ್ಚುಲಿ ಡಿಮಾರ್ಟಲ್ಲೆಲ್ಲ ತುಂಬಾ ಆಫರ್ ಇದೆ, ಸ್ಮಾರ್ಟ್ ಬಜಾರ್ ಅದರಲ್ಲೆಲ್ಲ. ಇಲ್ಲಿ ದುರ್ಗದಲ್ಲಿ ವಿಶಾಲ್ ಮಾರ್ಟಲ್ಲಿ ಏನು ಆಫರ್ ಇಲ್ಲ. ಇದು ಒಂದು ವಾಟರ್ ಬಾಟಲ್. ಅದಾದಮೇಲೆ ನಮ್ಮಮ್ಮ ಈ ಥರ ಕಂಫರ್ಟ್ ತೊಗೊಂಡಿದ್ದೆ, ಕಂಫರ್ಟ್ ಬೇಕು ಅಂತ ಹೇಳಿ. ಕಂಫರ್ಟ್ ಅಲ್ಲ, ಸಾರಿ, ಇದು ಸಾಫ್ಟ್ ಟಚ್. ಅದಾದಮೇಲೆ ಬ್ರಷ್ ತೊಗೊಂಡ್ವಿ. ಸಡನ್ನಾಗಿ ನಮ್ಮದು ಬ್ರಷ್ ಕೆಳಗೆ ಬಿದ್ದರೆ ಅಥವಾ ಹಾಳಾದರೆ ಮತ್ತು ಪದೇ ಪದೇ ಇಲ್ಲಿ ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಅಂಗಡಿ. ಸೊ ಹಾಗಾಗಿ ಹೋಗಿ ಬೇಗ ತೊಗೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬ್ರಷ್ನ ತೊಗೊಂಡು ಇಟ್ಕೊಂಡಿದ್ದೆ. ನಮ್ಮ ಆ್ಯಕ್ಚುಲಿ ಯಾವಾಗಲೂ ಬ್ರಷ್ನ ಸ್ಟಾಕ್ ಇಟ್ಟಿರ್ತಾರೆ. ಇಲ್ಲಿ ಮುಂದೆ ನಾವು ಟವಲ್ ಆ ಥರದ್ದು ಏನಾದರೂ ಒರೆಸ್ಕೊಂಡಾಗ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ತೊಗೊಂಡು. ಇದ್ರ ಪ್ರೈಸ್ 69 ರೂಪೀಸ್, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರದ್ದು ದೊಡ್ಡ ಬಕೆಟ್ಸ್ ಬೇಕಿತ್ತು ನಮಗೆ. ಸೊ ಹಾಗಾಗಿ ಈ ಥರದ್ದು ಬಕೆಟ್ಸ್ ತೊಗೊಂಡ್ವಿ. ಆ್ಯಕ್ಚುಲಿ ನನಗೆ ಈ ಥರ ಮಗ್ ಮತ್ತು ಇದು ಸೇಮ್ ಬೇಕು ಅಂತ ಹೇಳಿ ಸೇಮ್ ತೊಗೊಂಡ್ವಿ. ತುಂಬ ಕಲೆಕ್ಷನ್ಸ್ ಇದೆ ಮಾತ್ರ ವಿಶಾಲ್ ಮಾರ್ಟಲ್ಲಿ. ಆಮೇಲೆ ಈ ಥರ ಬ್ರಷ್, ಬಾತ್ರೂಮ್ ವಾಶ್ ಮಾಡೋಕ್ಕೆ ಬ್ರಷ್ ಬೇಕು ಅಂತ ಹೇಳ್ಬಿಟ್ಟು 2 ಸಪ್ರೇಟ್ ಇರಲಿ, ಒಂದು ಯೂಸ್ ಮಾಡೋದು ಬೇಡ ಅಂತೇಳಿ 2 ಬ್ರಷ್ ತೊಗೊಂಡ್ರು. ನಮ್ಮ ಕುಕ್ಕಿಂಗ್ ಆಯಿಲ್ ತೊಗೊಂಡ್ರು. ನಮ್ಮ ಮನೇಲಿ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಯೂಸ್ ಮಾಡೋದು ಫ್ರೀಡಮ್. ನಮ್ಮಮ್ಮ ಮುಂಚೆ ನಾವು ಚಿಕ್ಕವರಿದ್ದಾಗಿಂದಲೂ ನಮ್ಮಮ್ಮ ಸನ್ಪ್ಯೂರೇ ಯೂಸ್ ಮಾಡ್ತಿದ್ದು. ಸೊ ಅವ್ರು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ನಾನು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಬ್ರ್ಯಾಂಡ್ನ. ಬ್ರಷ್ ತೊಗೊಂಡಿದ್ದೆ. ಆಮೇಲೆ ಕ್ರಿಸ್ಟಲ್ಸ್ ಹಾಕಬೇಕು ಅಂತೇಳಿ ಇದನ್ನು ತೊಗೊಂಡಿದ್ದೆ. ನನ್ನ ತಮ್ಮ ಟೀ ಶರ್ಟ್ಸ್ನೆಲ್ಲ ಈ ಥರ ಟೀ ಶರ್ಟ್ಸ್ನ ತೊಗೊಂಡ. ಒಂದು ಟೀ ಶರ್ಟ್, ಇದು ಒಂದು ಡ್ರೆಸ್ ಸೆಟ್, ಕುರ್ತಾ ಸೆಟ್ ತುಂಬ ಚೆನ್ನಾಗಿದೆ. ಇದು ಆನ್ಲೈನಲ್ಲಿ ಆ್ಯಕ್ಚುಲಿ ಇದು ಕಡಿಮೆ ಇದೆ, ಬಟ್ ಆನ್ಲೈನಲ್ಲಿ ನಾನು ನೋಡಿದ್ದೀನಿ, ಈ ಕ್ವಾಲಿಟಿ ಬರೋದಿಲ್ಲ. ಇದು 999ಗೆ ನಮಗೆ ಒಂದು ಕಾರ್ಡ್ ಸೆಟ್ ಥರ ಒಂದು ಇದು ಸಿಕ್ತು. ಪ್ಯಾಂಟ್ ಪ್ಲಸ್ ಇದು ದುಪಟ್ಟ ಬರಲ್ಲ, ಟಾಪ್ ಮತ್ತು ಪ್ಯಾಂಟ್ ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನನಗಲ್ಲ, ಇದು ಹಾಕೊಂಡ್ಮೇಲೆ ತೋರಿಸ್ತೀನಿ ಯಾರಿಗೆ ಅಂತ ಹೇಳ್ಬಿಟ್ಟು. ನೋಡಬೇಕು ಕಾಣೆ, ಏನಾದರೂ ಗೆಸ್ ಮಾಡಿದರೆ ಇದು ಯಾರಿಗೆ ತಗೊಂಡಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಒಂದು ಟಾಪ್ ತೊಗೊಂಡೆ. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ನೋಡಿದ ತಕ್ಷಣ ಕಲರ್ ಇಷ್ಟ ಆಯಿತು, ಪ್ಲಸ್ ಪ್ಯಾಟ್ರನ್ನು ಎಲ್ಲ ಕೂಡ ಇಷ್ಟ ಆಯಿತು. ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇದು ಒಂದು ತೊಗೊಂಡೆ. ಇದು ಒಂದು ಲೆಗ್ಗಿನ್ಸ್, ಇದು ಕೂಡ ನನಗಲ್ಲ, ಆ ಡ್ರೆಸ್ ತೊಗೊಂಡಲ್ಲ, ಇದು ಅವರಿಗೇ. ಆಮೇಲೆ ಈ ಥರದ್ದು ಒಂದು ಟಿ ಶರ್ಟ್, 2 ಟಿ ಶರ್ಟ್, ಸ್ವಲ್ಪ ಇದು ನಮ್ಮ ಮನೆಯವ್ರಿಗೆ, ಇದು ಅವರಿಗೆ ಅಂತ 2. ಮುಂಚೆ ಒಂದು ಹಾಕಿದೆ, ಸೊ ಅದು ಪ್ಲಸ್ ಇದು ನನ್ನ ತಮ್ಮಿಗೆ ಅಂತ ತೊಗೊಂಡೆ. ಆಮೇಲೆ ಇದು ಒಂದು ಶರ್ಟ್, ಎಲ್ಲ ಅಲ್ಲಿಂದ ಮಿಕ್ಸ್ ಮಾಡಿ ಎಲ್ಲ ಹಿಂಗಾಗ್ಬಿಟ್ಟಿದೆ. ಇದು ಒಂದು ಶರ್ಟ್, ಇದು ನನ್ನ ತಮ್ಮಿಗೆ. ಇದು ಆ್ಯಕ್ಚುಲಿ ಸ್ವಲ್ಪ ಕತ್ಲೆ ಇದೆ, ಲೈಟ್ ಬೆಳಕಲ್ಲಿ ಇದು ಬೇರೆ ಕಲರ್ ಬರ್ತಿದೆ, ಬಟ್ ಇದು ಆ್ಯಕ್ಚುಲಿ ರಿಯಲ್ ಆಗಿ ತುಂಬ ಚೆನ್ನಾಗಿದೆ ಕಲರ್ ಇದು. ಅದಾದಮೇಲೆ ಇದು ಒಂದು ಲೆಗ್ಗಿನ್ಸ್ ಈ ಥರದ್ದು. ವಾವ್, ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ನೋಡಿದ ತಕ್ಷಣ ಇಷ್ಟ ಆಯ್ತು. ಇದು ಸೈಜ್ ಅದು ಇದು ನನಗೆ ಏನಾಗುತ್ತೆ, ನಾನು ಏನೋ ಥರ್ಡ್ ಯೋಚನೆ ಮಾಡ್ದಲೆ ಪಿಕ್ ಮಾಡಿ, ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನೋಡಿದ ತಕ್ಷಣ ಪಿಕ್ ಮಾಡಿರೋವಂಥದ್ದು. ಒಂದು ಸೆಕೆಂಡು ಕೂಡ ನಾನು ಯೋಚನೆ ಮಾಡಿದೆ, ನೋಡಿದ ತಕ್ಷಣ ಪಿಕ್ ಮಾಡಿದ್ದು ಅಂತಂದರೆ ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ಟೋಟಲಾಗಿ ಇಷ್ಟು ಬೇಗ ನನ್ನ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿದ್ದು ಅಂತಂದರೆ ಇದು ಒಂದನ್ನೇ. ಇದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇದು ಚೆನ್ನಾಗಿದೆಯೋ ಇಲ್ಲೋ, ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ಡ್ರೆಸ್ ನಾನು ಯುಗಾದಿಗೆ ನನಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೂ ಆಗಲಿಲ್ಲ. ಅಂದರೆ ನಾನು ನೋಡಿ ಇಲ್ಲಿವರೆಗೂ ಟೈಮ್ ಆಗೇ ಹೋಗ್ಬಿಡ್ತು. ಸೊ ಈಗ ನಾನು ಆಫ್ಲೈನ್ಗೂ ಹೋಗಿ ನಾನು ಶಾಪಿಂಗ್ ಮಾಡ್ತೀನಿ ಅಂದರೆ ತುಂಬಾ ಇದಾಗುತ್ತೆ. ಸೊ ನಾನು ಹೋಗಿದ ತಕ್ಷಣ ಇದು ಒಂದು ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಒಂದೇ ಟಾಪ್ ಅಷ್ಟೇ ಬರೋದು, ಇದಕ್ಕೆ 999. ಕ್ವಾಲಿಟಿ ಚೆನ್ನಾಗಿದೆ, ಪ್ಲಸ್ ನೋಡೋಕ್ಕೆ ಡಿಸೈನ್ ಕೂಡ ನನಗೆ ಇಷ್ಟ ಆಯಿತು. ಹಾಗಾಗಿ ನಾನು ಇದನ್ನು ಹಾಕ್ಕೊಂಡೆ. ಇದನ್ನು ನಾನು ಹಬ್ಬಕ್ಕೆ ಹಾಕ್ಕೊಂಡಿರ್ತೀನಿ ನೋಡಿ ನಿಮಗೆ. ಸೊ ಇಷ್ಟ ಆಗಿತ್ತು ನಮ್ಮ ವಿಶಾಲ್ ಮಾರ್ಟ್ ಶಾಪಿಂಗ್. ಬಿಲ್ ನಿಮಗೆ ಬಿಲ್ ಹೇಳಲಿಲ್ಲ ಅಲ್ವಾ, ಇಷ್ಟುದ್ದ ಬಿಲ್ ಯಾವಾಗಲೂ ಮಾಡಿಲ್ಲ. ಅಂದರೆ ಇಷ್ಟು ಪ್ರೈಸ್ಗೆ ನಾನು ಶಾಪ್ ಮಾಡಿದ್ದೀನಿ, ಬಟ್ ಇಲ್ಲಿ ಬಂದಿರಲಿಲ್ಲ. ನಾನು ಇದಕ್ಕಿಂತ ಜಾಸ್ತಿನೇ ಶಾಪಿಂಗ್ ಮಾಡಿದ್ದೀನಿ, ಬಟ್ ಇಷ್ಟು ಬಿಲ್ ಯಾವತ್ತೂ ಬಂದಿರಲಿಲ್ಲ. ಈ ಬಿಲ್ ತೋರಿಸ್ತೀನಿ ರೀ ನಿಮಗೆ, ನೋಡಿ. ಸೊ ಇಷ್ಟು ದೊಡ್ಡ ಬಿಲ್ ಬಂದಿರೋದು, ನಾನು ಇಷ್ಟು ದೊಡ್ಡ ಬಿಲ್ ತೆಗೆದಿರೋದು ಅಂದರೆ ಈಗಲೇ. ಇದಕ್ಕಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಬಿಲ್ ತೆಗಿತಿರ್ಲಿಲ್ಲ ನಾನು. ಅಂದರೆ ಐಟಮ್ಸ್ ಕಾಸ್ಟ್ಲಿ ಇದ್ರೂ ಕೂಡ ಚಿಕ್ಕ ಬಿಲ್ ಇರ್ತಾಯಿತ್ತು. ಸೊ ಈ ಸಲ ಇಷ್ಟು ದೊಡ್ಡ ಬಿಲ್ ಬಂದಿರೋದು. ಬಿಲ್ ಎಷ್ಟಾಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಇಷ್ಟು ಶಾಪ್ ಮಾಡಿದ್ದೀವಿ. ಸೊ ಬಿಲ್ ಎಷ್ಟಾಗಿದೆ ಅಂತ ಹೇಳ್ತೀನಿ ನಾನು ನಿಮಗೆ. 11,000 ಇದು ಆ್ಯಕ್ಚುಲಾಗಿ ಬಿಲ್ ಆಗಿರೋದು 11,692 ರೂಪೀಸ್ 75 ಪೈಸಾ. ಇಷ್ಟು ಬಿಲ್ ಆಗಿದೆ ಇಷ್ಟು ಐಟಮ್ಸ್ಗೆ.
ಬಟ್ಟೆದೇ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ಸ್ವಲ್ಪ ಶಾಂಪು ಅದು ಇದು ಅಷ್ಟೇ, ಅದರೆಲ್ಲ ನಾರ್ಮಲ್ ಪ್ರೈಸ್ ಇದೆ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲನೂ ಓಕೆ ಇದೆ. ಸೊ ಇಷ್ಟ ಆಗಿತ್ತು ನಮ್ಮ ಶಾಪಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ, ಯಾರೆಲ್ಲ ನನ್ನ ವೀಡಿಯೋಸ್ನ ಮೊದಲನೇದಾಗಿ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಮೊದಲನೇದಾಗಿ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ನಿಖಿಸಿನಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ನಿಖಿಸಿನಿ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗೋಣ ಮುಂದಿನ ಒಂದು ಬ್ಯೂಟಿಫುಲ್ ವೀಡಿಯೋದೊಂದಿಗೆ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ ಯು, ಲವ್ ಯು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ಕೂಡ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.